ಬೆಂಬಲ ಕೊಟ್ಟಿದ್ದಂತ ಟರ್ಕಿಗೆ ತಕ್ಕ ಉತ್ತರವನ್ನ ಕೊಡ್ತಾ ಇದೆ ಭಾರತ. ಜೊತೆಗೆ ಶಾಕ್ ಮೇಲೆ ಶಾಕ್ ಕೂಡ ಕೊಡ್ತಾ ಇದೆ ಭಾರತ. ಭಾರತದ ಹಣ ಬೇಕು, ಆದ್ರೆ ನೀವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀರಾ? ನಿಮಗೆ ಹರಿಯೋದು, ಟರ್ಕಿಗೆ ಹಣ ಬರೋದು ಭಾರತದಿಂದ. ಭಾರತದ ಹಣವನ್ನು ಪಡೆದುಕೊಂಡು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ನಿಲುವಿನಲ್ಲಿ ಗೊಂದಲ ಇದೆ ಅನ್ನೋದು ಅರ್ಥ ಆಗುತ್ತೆ. ಒಂದು, ಭಾರತದಿಂದ ಹಣ ಬೇಡ ಅಂತ ಡಿಸೈಡ್ ಆಗಬೇಕು. ನಾವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀನಿ, ಪಾಕಿಸ್ತಾನ ಜೊತೆ ಮಾತ್ರ ನಾನು ಒಪ್ಪಂದವನ್ನು ಮಾಡ್ಕೊಳ್ತೀನಿ, ಒಡನಾಟ ಮಾಡ್ತೀನಿ, ಟ್ರೇಡಿಂಗ್ ಮಾಡ್ತೀನಿ, ವ್ಯಾಪಾರ ಮಾಡ್ತೀನಿ, ರಫ್ತು ಮಾಡ್ತೀನಿ, ಆಮದು ಮಾಡ್ಕೊಳ್ತೀನಿ ಅಂತ ಹೋಗ್ಬೇಕಪ್ಪ. ಇಲ್ವಂತೆ ಭಾರತಕ್ಕೆ ತನ್ನ ಉತ್ಪನ್ನಗಳನ್ನು ಕಳಿಸೋದು, ಭಾರತದ ಹಣವನ್ನು ತೆಗೆದುಕೊಳ್ಳೋದು. ಫಾರ್ ಎಕ್ಸಾಂಪಲ್, ಟರ್ಕಿ ಸೇಬನ್ನು ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ತಾ ಇತ್ತು. ಇದೀಗ ಅದನ್ನು ಬಾಯ್ಕಾಟ್ ಮಾಡಲಾಗಿದೆ, ಅದನ್ನು ನಿಷಿದ್ಧಗೊಳಿಸಲಾಗಿದೆ. ಮಹಾರಾಷ್ಟ್ರ ಅಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ. ಟರ್ಕಿ ಸೇಬುಗಳನ್ನು ನಾವು ನಿಷೇಧ ಮಾಡಿದ್ದೇವೆ, ಇನ್ನು ಮುಂದೆ ಟರ್ಕಿ ಸೇಬುಗಳನ್ನು ಖರೀದಿ ಮಾಡೋದಿಲ್ಲ, ಆಮದು ಮಾಡಿಕೊಳ್ಳೋದಿಲ್ಲ. ಅಲ್ಲಿಗೆ ಟರ್ಕಿಗೆ ವ್ಯಾಪಾರದಲ್ಲಿ ನಷ್ಟ ಉಂಟಾಗುತ್ತೆ. ಅದರ ಜೊತೆಗೆ ಟರ್ಕಿ ಮತ್ತೊಂದು ಅಂಶವನ್ನು ನಂಬಿಕೊಂಡಿತ್ತು, ಅದು ಪ್ರವಾಸೋದ್ಯಮ. ಪ್ರವಾಸೋದ್ಯಮದ ಮೇಲೆಯೇ ಅತಿ ಹೆಚ್ಚು ಅವಲಂಬಿತವಾಗಿದ್ದಂಥ ದೇಶಗಳಲ್ಲಿ ಟರ್ಕಿ ಕೂಡ ಒಂದು. ಭಾರತದಿಂದ ಟರ್ಕಿ ಪ್ರವಾಸಕ್ಕೆ ಹೋಗುವಂಥವರ ಸಂಖ್ಯೆ ದೊಡ್ಡದಾಗಿತ್ತು. ಇದೀಗ ಟರ್ಕಿಗೆ ಪ್ರವಾಸಕ್ಕೆ ಹೋಗದಿರಲು ಭಾರತೀಯರು ನಿರ್ಧಾರ ಮಾಡಿದ್ದಾರೆ. ಹಾಗಾದರೆ ಟರ್ಕಿಯ ಬಾಯ್ಕಾಟ್ ಆಗಿದೆಯಲ್ಲ, ಆ ವಿಚಾರವನ್ನು ನೋಡೋದಾದರೆ ಭಾರತದಿಂದ ಟರ್ಕಿಯ ಸ್ಪೆಷಲ್ ಸೇಬು ಬಾಯ್ಕಾಟ್ ಆಗಿದೆ. ಭಾರತಕ್ಕೆ ಸುಮಾರು 1.7 ಲಕ್ಷ ಮೆಟ್ರಿಕ್ ಟನ್, ಮತ್ತೊಮ್ಮೆ ಹೇಳ್ತೀನಿ, 1.7 ಲಕ್ಷ ಮೆಟ್ರಿಕ್ ಟನ್ ಟರ್ಕಿ ಸೇಬು ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು. ಇದರ ಮೌಲ್ಯ ಎಷ್ಟು ಗೊತ್ತಾ? 769 ಕೋಟಿ. 769 ಕೋಟಿ 36 ಲಕ್ಷ ರೂಪಾಯಿ, ಅದಕ್ಕೂ ಹೆಚ್ಚು. ಅದೀಗ ಟರ್ಕಿಗೆ ಬಹಳ ದೊಡ್ಡ ಹೊಡೆತ ಉಂಟಾಗುತ್ತೆ. ಇನ್ನು ಭಾರತಕ್ಕೆ ಟರ್ಕಿಯಿಂದ ಏನೆಲ್ಲ ಆಮದಾಗ್ತಾ ಇತ್ತು? ಭಾರತಕ್ಕೆ ಖನಿಜ ತೈಲ ಮತ್ತು ಸಂಬಂಧಿತ ಉತ್ಪನ್ನಗಳು 2023-24ರಲ್ಲಿ ಸುಮಾರು $1.8 ಬಿಲಿಯನ್ ಮೌಲ್ಯದಷ್ಟು ಆಮದು ಮಾಡಿಕೊಳ್ಳಲಾಗಿದೆ. ಯಂತ್ರೋಪಕರಣಗಳು ಮತ್ತು ಯಾಂತ್ರಿಕ ಉಪಕರಣಗಳು, ಪರಮಾಣು ರಿಯಾಕ್ಟರ್ಗಳು, ಯಂತ್ರಗಳು, ಸಂಬಂಧಿತ ಉಪಕರಣಗಳು ಈಗ ಇನ್ನು ಮುಂದೆ ಟರ್ಕಿಯ ಜೊತೆ ವ್ಯವಹಾರ ನಡೆಯೋದಿಲ್ಲ. 2023-24ರಲ್ಲಿ $311 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು, ಪರಿಕರಗಳನ್ನು ಆಮದು ಮಾಡಿಕೊಳ್ಳಲಾಗಿದೆ. ಅಲ್ಲಿಗೆ ಆ ದೇಶಕ್ಕೆ ಲಾಭ. ಅವರ ವಸ್ತುಗಳನ್ನು ನಾವು ಖರೀದಿ ಮಾಡ್ತೀವಿ, ಅವರಿಗೆ ಹಣ ಕೊಡ್ತೀವಿ. ಅದರ ಜೊತೆಗೆ ಗಂಧಕ, ಪ್ಲಾಸ್ಟರ್ ವಸ್ತುಗಳು, ಅಕಾರ್ಬನಿಕ್ ರಾಸಾಯನಿಕಗಳು, ಕೃಷಿ ಉತ್ಪನ್ನಗಳು, ಹಜಲ್ ನಟ್ಸ್, ಜೊತೆಗೆ ಚೆರ್ರಿ, ಡ್ರೈ ಫ್ರೂಟ್ಸ್, ಆಲಿವ್ ಆಯಿಲ್, ಏಪ್ರಿಕಾಟ್, ಫಿಕ್ಸ್ ಮತ್ತು ದಾಳಿಂಬೆ. ಅದರ ಜೊತೆಗೆ ಮಾರ್ಬಲ್ಗಳನ್ನು ಕೂಡ, ಥಳಥಳ ಹೊಳೆಯುವಂಥ ಅಮೃತ ಶಿಲೆಗಳನ್ನು ಕೂಡ ಅಲ್ಲಿಂದ ತರಿಸ್ಕೊಳ್ತಾ ಇದ್ವಿ. ಅವರಿಗೆ ಮಾರಾಟ ಮಾಡಲಿಕ್ಕೆ ಈಗ ಸಿಗಲ್ಲ. ಟರ್ಕಿಶ್ ಕಾರ್ಪೆಟ್ಗಳನ್ನು ತರಿಸ್ಕೊಳ್ತಾ ಇದ್ವಿ, ಫರ್ನಿಚರ್ಗಳನ್ನು ಅಲ್ಲಿಂದ ತರಿಸ್ಕೊಳ್ತಾ ಇದ್ವಿ, ಸೆರಾಮಿಕ್ ಟೈಲ್ಸ್ಗಳನ್ನು, ಕಾಸ್ಮೆಟಿಕ್ಗಳನ್ನು, ಆಹಾರ ಉತ್ಪನ್ನಗಳನ್ನು ಕೂಡ ಟರ್ಕಿಯಿಂದ ಆಮದು ಮಾಡಿಕೊಳ್ತಾ ಇದ್ವಿ. ಅಲ್ಲಿಗೆ ಟರ್ಕಿಗೆ ಬಹಳ ದೊಡ್ಡ ಹೊಡೆತ. ಇಷ್ಟು ಉತ್ಪನ್ನಗಳು ನಿನ್ನ ದೇಶದಲ್ಲಿ ನೀನು ಇಟ್ಕೊಳ್ಳಪ್ಪ, ನಿನ್ನ ದೇಶದಲ್ಲಿ ನೀನು ಮಾರ್ಕೆಟ್ ಮಾಡ್ಕೊಳ್ಳಪ್ಪ, ನನ್ನ ದೇಶಕ್ಕೆ ಬೇಡ ಆಯಿತು. ಅಲ್ಲಿಗೆ ಎಷ್ಟು ಲಾಭ ಆಗುವಂಥ ಅವಕಾಶ ಟರ್ಕಿಗಿತ್ತು. ದರಿದ್ರ ದೇಶದ ಸಹವಾಸ ಮಾಡಿ ಟರ್ಕಿಯು ಕೂಡ ಈಗ ದರಿದ್ರ ಸ್ಥಾನಕ್ಕೆ ಬಂದು ನಿಂತ್ಕೊಂಡಿದೆ. ಇನ್ನು ಭಾರತದಿಂದ ಟರ್ಕಿಗೆ ಏನೇನು ಹೋಗ್ತಾ ಇತ್ತು, ಏನು ರಫ್ತಾಗ್ತಾ ಇತ್ತು? ಇಂಜಿನಿಯರಿಂಗ್ ಗೂಡ್ಸ್, $2.75 ಬಿಲಿಯನ್ ಮೌಲ್ಯದ ಇಂಜಿನಿಯರಿಂಗ್ ಗೂಡ್ಸ್. ಪೆಟ್ರೋಲಿಯಂ ಉತ್ಪನ್ನಗಳು $954 ಮಿಲಿಯನ್ ಮೌಲ್ಯ ಅದು. ಎಲೆಕ್ಟ್ರಾನಿಕ್ ಗೂಡ್ಸ್ $532 ಮಿಲಿಯನ್ ಮೌಲ್ಯ ಅದು. ರಾಸಾಯನಿಕಗಳು $528 ಮಿಲಿಯನ್ ಬೆಲೆ ಬಾಳುವಂಥದ್ದು. ಇನ್ನು ಔಷಧಗಳು $221 ಮಿಲಿಯನ್ ಮೌಲ್ಯ. ಜವಳಿ ಅಂದರೆ ಬಟ್ಟೆ, ಕೃಷಿ ಉತ್ಪನ್ನಗಳಾದಂಥ ಚಹಾ, ಕಾಫಿ, ಬಾಸ್ಮತಿ ಅಕ್ಕಿ, ಮಸಾಲೆ ಇವೆಲ್ಲವೂ ಕೂಡ ರಫ್ತಾಗ್ತಾ ಇತ್ತು. ಇದೀಗ ಆ ಎಲ್ಲ ರಫ್ತನ್ನು ನಾವು ಕಡಿತಗೊಳಿಸಿದ್ದೇವೆ, ಕಳಿಸೋದಿಲ್ಲ. ನಮಗೆ ಉತ್ತಮವಾದ ಮಾರ್ಕೆಟ್ ಇದೆ. ಜೊತೆಗೆ ಭಾರತದ ಬೇಡಿಕೆಯ ವಸ್ತುಗಳನ್ನು ಬಳಸುವಂಥ ಬೇಡಿಕೆ ಇರುವಂಥ ರಾಷ್ಟ್ರಗಳೇ ಬೇರೆ ಇದೆ. ಇನ್ನು ಟರ್ಕಿ ಪ್ರವಾಸ ಇದೆಯಲ್ಲ,
ಟರ್ಕಿ ಪ್ರವಾಸವನ್ನು ಕೂಡ ರದ್ದುಗೊಳಿಸಲಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಟರ್ಕಿ ಬೆಂಬಲ ಘೋಷಣೆ ಬೆನ್ನಲ್ಲೇ ಅದನ್ನು ಕೂಡ ಬಾಯ್ಕಾಟ್ ಮಾಡಲಾಗಿದೆ. ಟರ್ಕಿ ಪ್ರವಾಸ ರದ್ದು ಮಾಡಿದ್ದಾರೆ ಭಾರತೀಯರು. 2022ರಲ್ಲಿ ಭಾರತದಿಂದ ಟರ್ಕಿಗೆ ಸುಮಾರು 2,30,000 ಪ್ರವಾಸಿಗರು ಭೇಟಿ ಕೊಟ್ಟಿದ್ರು. 2022ರಲ್ಲಿ 2,30,000 ಪ್ರವಾಸಿಗರು ಭೇಟಿ ಕೊಟ್ಟಿದ್ರು. ಆದರೆ ಇದೀಗ ಯಾವ ಪ್ರವಾಸಿಗರು ಕೂಡ ಅತ್ತ ಸುಳಿದು ನೋಡೋದಿಲ್ಲ. ನೋಡ್ರಿ, ನಿಮ್ಮ ಸಹವಾಸ ದೋಷ ಹೆಂಗೆ ನಿಮ್ಮನ್ನ ತೆಗೆದುಕೊಂಡು ಹೋಗುತ್ತೆ ನೋಡಿ. ಹಿಂದೆ ಹೇಳ್ತಾ ಇದ್ರು ಸಂಘದಂತೆ ಫಲ ಅಂತ ಹೇಳ್ತಾ ಇದ್ರು. ನೀವು ಯಾರ ಜೊತೆ ಸಹವಾಸ ಮಾಡ್ತೀರೋ ನೀವು ಅದನ್ನೇ ಅನುಭವಿಸ್ತೀರಿ ಅಂತ. इंडिया खाली टेररिज्म के खिलाफ था पाकिस्तान की तरफ, तो उसके लिए बीच में टर्की का आने का कोई मतलब नहीं था.